ಆಕಾಶವಾಣಿ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ವಿಶೇಷ ಸಂಗೀತ ರೂಪಕ ಸಂಕ್ರಾಂತಿಯ ಬೆರಗು. ರಚನೆ ಸುಜನಾ. ಸಂಗೀತ ನಿರ್ದೇಶನ HR ಲೀಲಾವತಿ. ಕೇಳಿ ವಿಶೇಷ ಸಂಗೀತ ರೂಪಕ ಸಂಕ್ರಾಂತಿಯ ಬೆರಗು. ಭಾರತೀಯ ಹಬ್ಬಗಳಲ್ಲಿ ಒಂದೊಂದಕ್ಕೂ ಒಂದು ಸೊಗಸು, ಒಂದೊಂದರ ಮೂಲದಲ್ಲೂ ಒಂದಕ್ಕಿಂತ ಹೆಚ್ಚು ಒಳಸೆಲೆಗಳು ಊಟೆಯಾಗಿವೆ. ಸಂಕ್ರಾಂತಿಯಾದರೂ ಇದಕ್ಕೆ ಹೊರತಲ್ಲ. ಅದರಲ್ಲೂ ಈ ಹಬ್ಬ ಋತುಚಕ್ರದ ಪ್ರಧಾನ ಸಂಕ್ರಮಣದ ಆಚರಣೆಯಾಗಿ ಮಾತ್ರವಲ್ಲದೆ ಸುಗ್ಗಿಯ ಆಚರಣೆಯಾಗಿಯೂ ಬರುತ್ತದೆ. ಚಳಿಗಾಲದ ಕಡೆಯಾಗಿ ವಸಂತ ಕಾಲದ ಸಿದ್ಧತೆಯಾಗಿ ಬರುತ್ತದೆ. ಭೂಮಿಯ ದಕ್ಷಿಣಕ್ಕೆ ಜರುಗಿದ್ದ ಸೂರ್ಯ ಉತ್ತರದತ್ತ ಹೊರಳುವ ಹರ್ಷ ಇಲ್ಲಿದೆ. ನಮ್ಮ ನಾಡಿನ ಉತ್ತರಕ್ಕೆ ಹೋದಂತೆಲ್ಲ, ಅದರಲ್ಲೂ ಶೀತವಲಯದತ್ತ ಹೋದಂತೆಲ್ಲ ಸೂರ್ಯನ ಈ ಉತ್ತರಾಯಣವು ಬಹುದೊಡ್ಡ ಘಟನೆಯಾಗಿ ತೋರುತ್ತದೆ. ಸೂರ್ಯ ಭೂಮಿಯ ದಕ್ಷಿಣದ ತುದಿಯಲ್ಲಿರುವಾಗ ಉತ್ತರದ ತುದಿಯ ಪ್ರದೇಶಕ್ಕೆ, ಅದರಲ್ಲೂ ಉತ್ತರ ಧ್ರುವದ ಪ್ರದೇಶಕ್ಕೆ ಬೆಳಕೇ ಇರುವುದಿಲ್ಲ. ಅಲ್ಲಿ ಹಗಲು 6 ತಿಂಗಳು, ರಾತ್ರಿ 6 ತಿಂಗಳು. ಸೂರ್ಯ ಉತ್ತರಾಯಣಕ್ಕೆ ಬಂದ ಮೇಲೆ ಆ ಭಾಗದ ಭೂಮಿಗೆ ಬೆಳಕು. ಈ ನೆಲೆಯಿಂದ ನೋಡಿದಾಗ ಸೂರ್ಯನ ಉತ್ತರಾಯಣದ ಆರಂಭ ಎಷ್ಟು ಹಿಗ್ಗಿನ ಘಟನೆಯಾಗಿ ತೋರುವುದಿಲ್ಲ. ಈ ಹಿನ್ನೆಲೆಯಿಂದಲೇ ಇರಬೇಕು ಉತ್ತರಾಯಣದಲ್ಲಿ ಸ್ವರ್ಗದ ಬಾಗಿಲು ತೆರೆಯುತ್ತದೆನ್ನುವ ಭಾವನೆ ಬೆಳೆದಿರುವುದು. ಮಹಾಭಾರತದ ಭೀಷ್ಮರು ಜೀವ ಬಿಡಲು ಈ ಪುಣ್ಯಕಾಲವನ್ನೇ ಕಾಯುತ್ತಾ ಶರಶಯ್ಯೆಯ ನೋವನ್ನುಂಡರು ಎಂಬುದು ಮೊದಲ ನೋಟಕ್ಕೆ ಅವೈಚಾರಿಕ ಭಾವಾತಿರೇಕವಾಗಿ ತೋರಿದರೂ ಒಂದು ಸಂಕೇತವಾಗಿ ಸುಂದರವಾಗುತ್ತದೆ. ಈ ಮೊದಲ 2 ಹಾಡುಗಳು ಸೂರ್ಯನ ಕಣ್ಣೋಟ ನಮ್ಮತ್ತ ಹೊರಳಿಸಿದರ ಹರ್ಷವನ್ನು ತಿಳಿಸುತ್ತವೆ. ಮುನಿದು ಹೋದ ತಂದೆ ಮನೆಯತ್ತ ಮರಳಿದನೆಂಬ ಹಿಗ್ಗಿದೆ ಇಲ್ಲಿ. ಭೂಮಿಯ ಮೂಸುಕ ಸರಿಸಿರಲಿ ಬೀರುತ್ತಿರುವ ಹೊಸತು ಸವಿ ತೆರೆಯಿತಿನ್ನು ದೇವದ ಕದ ಮರಳಿತಯ್ಯ ಹೋದ ಮುದ ತೆರೆಯಿತಿನ್ನು ದೇವದ ಕದ. ಮನೆಯ ಬಿಟ್ಟು ಮುನಿದು ಹೋದ ತಂದೆಯಿಂದು ಬರುವನೇ, ಮನೆಯ ಬಿಟ್ಟು ಮುನಿದು ಹೋದ ತಂದೆಯಿಂದು ಬರುವನೇ, ತೇರುಗೊಂಡ ನಮ್ಮ ಬಾಳಿಗೆ ಸೋಗವ ಕರೆವನೇ, ತೆರೆಯಿತಿನ್ನು ದೇವದ ಕದ ಮರಳಿತಯ್ಯ ಹೋದ ಮುದ ತೆರೆಯಿತಿನ್ನು ದೇವದ ಕದ. ತೆರೆಗ ಹೋದ ತಾಯಿಯನ್ನು ತಿರುಮಜನ ಗೋಗಡೆ, ತೆರೆಗ ಹೋದ ತಾಯಿಯನ್ನು ತಿರುಮಜನ ಗೋಗಡೆ, ಓರಿ ನೋಟ ತಿರಿಕವರಿದು ನೇರ ನೋಟ ಬೆಳೆಯುವುದೇ, ತೆರೆಯಿತಿನ್ನು ದೇವದ ಕದ ಮರಳಿತಯ್ಯ ಹೋದ ಮುದ ತೆರೆಯಿತಿನ್ನು ದೇವದ ಕದ. ವ್ಯಂಗ್ಯವೆಲ್ಲ ಮಾಯವಾದ ಭಂಗ ಪ್ರೇಮ ಮೊಳೆವುದೇ, ವ್ಯಂಗ್ಯವೆಲ್ಲ
ಆಸೆ ಕೋರರಿ ಕೊಡುವವೇ ತೆರೆಯಿತಿನ್ನು ಜೀವಕದ ಮರಳಿತಯ್ಯ ಹೋದ ಮುದ ತೆರೆಯಿತಿನ್ನು ಜೀವಕದ ರವಿಯ ಕಣ್ಣ ಓರೆ ನೋಟ ಇತ್ತ ಹೊರಳಿತು ಬಡಗ ದಿಸೆಯ ಭಾಗ್ಯವಿನ್ನು ಕದವ ತೆರೆಯಿತು ರವಿಯ ಕಣ್ಣ ಓರೆ ನೋಟ ಇತ್ತ ಹೊರಳಿತು ಬಡಗ ದಿಸೆಯ ಭಾಗ್ಯವಿನ್ನು ಕದವ ತೆರೆಯಿತು ಸುಹಿನಗಿರಿಯ ಭಾರವಿನ್ನು ಕರಗ ತೊಡಗಿತು ಭೂಮಿ ತಾಯ ಮೈಯ ನಡುಕ ತಪ್ಪಲಾಯಿತು ಅತ್ತ ತುದಿಯ ನಾಡಿಗೆಲ್ಲ ತೇಜ ಹರಿಯಲು ಘೋರ ಶಾಪ ದೀರ್ಘ ರಾತ್ರಿ ಇನ್ನು ಕಳೆಯಿತು ಅತ್ತ ತುದಿಯ ನಾಡಿಗೆಲ್ಲ ತೇಜ ಹರಿಯಲು ಘೋರ ಶಾಪ ದೀರ್ಘ ರಾತ್ರಿ ಇನ್ನು ಕಳೆಯಿತು ಪುಲಕಗೊಂಡ ಗಿರಿಪಯೋಧ ಸ್ವರವ ಬಿಡಲಿರೆ ಕವಿಯನುಂಡ ಗಂಗೆ ಇನ್ನು ಹಿಗ್ಗಿ ಹರಿವಳೆ ರವಿಯ ಕಣ್ಣ ಓರೆ ನೋಟ ಇತ್ತ ಹೊರಳಿತು ಬಡಗ ದಿಸೆಯ ಭಾಗ್ಯವಿನ್ನು ಕದವ ತೆರೆಯಿತು ನಮಗೇನೋ ಸೂರ್ಯ ನಮ್ಮತ್ತ ಬಂದನೆಂಬ ಹಿಗ್ಗು, ಆದರೆ ಅವನಿಗೆ ದಕ್ಷಿಣ ದಿಕ್ಕೂ ಪ್ರಿಯವೇ. 6 ತಿಂಗಳಾದ ಮೇಲೆ ಅತ್ತ ಕಡೆಗೂ ನೋಟ ಹಾಯಿಸುತ್ತಾನೆ. ಭೂಮಿಯ ಆ ಕೆನ್ನೆಗೊಂದು ಮುತ್ತನ್ನಿತ್ತರೆ ಈ ಬಡಗ ತುಟಿಗೆ ಒಂದು ತುತ್ತನ್ನಿತ್ತು ಬಿನದಗೊಳ್ಳುವ ಪ್ರಣಯೀ ಆತ. ಹಾಗೆ ಮಾಡುವ ಮೂಲಕವಾಗಿ ಭೂಮಿಯ ಎಲ್ಲೆಡೆಗೂ ಆದಷ್ಟು ಹದ ಬೆಳಕಿತ್ತು ತನ್ನ ಸತ್ವವನ್ನು ಕಿರಣ ರೂಪದಲ್ಲಿ ಸ್ತನ್ಯವಾಗಿ ಊಡಿ ಇಲ್ಲಿನ ಜೀವರಾಶಿಯ ಬೆಳವಣಿಗೆಗೆ ಅನುಕೂಲನಾಗಿದ್ದಾನೆ. ಅವನ ವಿನೋದಕ್ಕೆ, ಕೃಪೆಗೆ ಬೆರಗಿದೆ, ಕೃತಜ್ಞತೆ ಇದೆ ಈ ಹಾಡಿನಲ್ಲಿ. ಸೂರ್ಯ ವಂದನವಾದರೂ ವೇದ ಕಾಲದಷ್ಟೇ ಹಳೆಯದು. ಗಾಯತ್ರಿ ಮಂತ್ರವಾದರೂ ಸೂರ್ಯ ಪ್ರಾರ್ಥನೆಯೇ ಆಗಿದೆ. ಬೆರಗೋಳೆ ಭಾವ ಇಂದು ನಿಂದಿತು. ತಾಯ ಕರುಣೆ ತೆನೆಗೊಂಡು ರಾಶಿಗೊಂಡಿತು. ತಾಯ ಕರುಣೆ ತೆನೆಗೊಂಡು ರಾಶಿಗೊಂಡಿತು. ಅನ್ನವ ಕೊಟ್ಟು ಮಣ್ಣಾಗುಳಿದ ತಾಯೋಳು ದೈವ ಇಂದು ಕಂಡಿತು. ತಾಯೋಳು ದೈವ ಇಂದು ಕಂಡಿತು. ಸುಗ್ಗಿ ಬಂದಿತು ಈಗ ತಂದಿತು ಭದ್ರವೇ ಬೇರೆ ಎನ್ನುವ ಭಾವ ಸಲ್ಲ ಎಂದಿತು. ಎನ್ನುವ ಭಾವ ಸಲ್ಲ ಎಂದಿತು. ಕೆನ್ನೆಗೊಂದು ಮುತ್ತು ಬಡಗ ತುಟಿಗೆ ಒಂದು ತುತ್ತು ಏನು
ಕೆನ್ನೆಗೊಂದು ಮುತ್ತು ಬಡಗ ತುಟಿಗೆ ಒಂದು ತುತ್ತು ಏನು ಬಿಡದವೋ ರವಿನಿಯಂತ ಪ್ರಮದನೋ ಪ್ರಾಚೀನ ನೀನೋ ನಿತ್ಯ ತರುಣನೋ ಉದಯಾರುಣರಾಗವೇನು ಮಧ್ಯಾಹ್ನ ಪ್ರತಾಪವೇನು ಕಾಯುವಿರಾಗದಲ್ಲೋ ತೋರುವನೋ ರಾಗವೇ ಕೆನ್ನೆಗೊಂದು ಮುತ್ತು ಬಡಗ ತುಟಿಗೆ ಒಂದು ತುತ್ತು ಏನು ಬಿಡದವೋ ರವಿನಿಯಂತ ಪ್ರಮದನೋ ತಾಯಿ ಧರೆಯ ಪರಿರಂಭಿಸಿ ಎಂದು ದಣಿಗೆಯ ಎಂತ ಪ್ರಣಯವೋ ನಿನ್ನದೆಂತ ಕಾಮವೋ ಕೈಯ ಹಿಡಿಯೊಳದಗುವಂತ ಹಿರಿಯ ಗಾತ್ರನು ನಿನ್ನ ತಬ್ಬಿಗಾಕಾಶವೇ ಹಿರಿದೆನಿಸುವ ತೇಜನು ಏನಮೇಯ ತೇಜನು ಕುಂಭಬಿಂಬದಲ್ಲೇ ಎಷ್ಟು ತೇಜ ತುಂಬಿದೆ ಏನನಂತ ಸತ್ವನೋ ಏನನಂತ ಸತ್ವನೋ ಬಸ್ಸದೋಟೆ ಸುತ್ತಮುತ್ತ ಬೆಳಕನೆ ಚಿಮ್ಮಿದೆ ಆಗಡಲನು ತುಂಬಿದೆ ನಿನ್ನ ಮಕ್ಕಳೆಂಬ ಬಗೆಗೆ ಏನದಮೂಲ ಪ್ರೀತಿಯೋ ಎಂಥ ದಿವ್ಯ ಮಮತೆಯೋ ಸಮದೂರದಲ್ಲಿ ನಿಂತು ನಮ್ಮ ನೀನು ಹೊರೆದಿಗೆ ಆತ್ಮಸತ್ವವೂಡಿಹೆ ಸಮದೂರದಲ್ಲಿ ನಿಂತು ನಮ್ಮ ನೀನು ಹೊರೆದಿಗೆ ಆತ್ಮಸತ್ವವೂಡಿಹೆ ಕಿರಣ ರೂಪದಾತ್ಮಸತ್ವ ಬಿಡದೆ ಭುವಿಗೆ ಏರಿದಿಹೆ ಏನು ಬಿನದವೋ ರವಿ ನಿನ್ನದೆಂತ ಬಿನದವೋ ಟಿಂಕ ಕೆನ್ನೆಗೊಂದು ಮುತ್ತು ಬಡಗ ತುಟಿಗೆ ಒಂದು ತುತ್ತು ಏನು ಬಿಡದವೋ ರವಿನಿಯಂತ ಪ್ರಮದನೋ ಎಂಥ ಪ್ರಮದನೋ ಎಂಥ ಪ್ರಮದನೋ ಚಳಿಗಾಲದ ತುದಿಯಲ್ಲಿ ನೆಲದ ಗಿಡ ಮರಗಳೆಲ್ಲ ತಮ್ಮ ಎಲೆಯುಡುಗೆಯನ್ನು ಕಳಚಿ ಹೊಸ ಚಿಗುರುಡುಗೆ ಉಡುವ ಸ್ನಾನಘಳಿಗೆಯಲ್ಲಿರುತ್ತವೆ. ಸುಗ್ಗಿ ನಮ್ಮ ಗಮನವನ್ನು ಭೂಮಿಯತ್ತ ಹೊರಳಿಸುತ್ತದೆ. ಬರೀ ಮಣ್ಣಾಗಿ ತೋರುವ ಈ ನೆಲ ಜೀವದ ಬುಗ್ಗೆಯಾಗಿ ತನ್ನ ಚಿಣ್ಣರಿಗೆ ಉಣಿಸು ನೀಡುವ ತಾಯಾಗಿ ದೇವತೆಯಾಗಿ ತೋರುತ್ತಾಳೆ. ಇವಳನ್ನು ಮಣ್ಣೆಂದು ಬಗೆದು ಪೀಡಿಸಿ ಬೆಳೆ ತೆಗೆದ ಒಕ್ಕಲು ಮಗ ಈ ತಾಯ ಸೈರಣೆ ನೆನೆದುಕೊಂಡು ಕ್ಷಮೆ ಕೋರುತ್ತಾನೆ.
ತನಗಷ್ಟೇ ಅಲ್ಲದೆ ಹುಳು ಹುಪ್ಪಟೆ ಹಕ್ಕಿ ದನ ಕರುಗಳಿಗೆಲ್ಲ ಅನ್ನ ನೀಡುತ್ತಿರುವ ಅವಳ ಕರುಣೆಯನ್ನು ನೆನೆದುಕೊಳ್ಳುತ್ತಾನೆ. ಈ ಎರಡು ಹಾಡು ಈ ಭಾವಗಳನ್ನು ಮಿಡಿಯುತ್ತವೆ. ಕ್ಷಮಿಸುತ್ತಾಯೇ ವಸುಮತಿ, ಮಣ್ಣೆಂದೇ ತಿಳಿದ ನನ್ನ, ಮಣ್ಣೆಂದೇ ತಿಳಿದ ನನ್ನ. ಕ್ಷಮಿಸುತ್ತಾಯೇ ವಸುಮತಿ, ಮಣ್ಣೆಂದೇ ತಿಳಿದ ನನ್ನ, ಮಣ್ಣೆಂದೇ ತಿಳಿದ ನನ್ನ. ಒತ್ತೆ ನಿನ್ನ ಬರವ ಬಿಟ್ಟು ಕೆತ್ತೆ ನೋವ ಬಿತ್ತಲೆಂದೆ, ಕಾಳ ಚೆಲ್ಲೆ ಎದೆಯುಳಿಟ್ಟೆ ಸತ್ವವೂಡಿ ನೀಡಿಹೇ. ಕ್ಷಮಿಸುತ್ತಾಯೇ ವಸುಮತಿ, ಮಣ್ಣೆಂದೇ ತಿಳಿದ ನನ್ನ, ಮಣ್ಣೆಂದೇ ತಿಳಿದ ನನ್ನ. ಕೋಟಿ ಕೋಟಿ ಕೈಗಳಿಂದ ಮೊಗೆದು ಮೊಗೆದು ನೀಡಿಹೇ. ಕೋಟಿ ಕೋಟಿ ಕೈಗಳಿಂದ ಮೊಗೆದು ಮೊಗೆದು ನೀಡಿಹೇ. ಕಣವ ಕೊಂಡು ಕಣಜ ಬಿತ್ತೆ ಬಿತ್ತನಿತ್ತೆ ಬಾಲನಿಗೆ, ಮೇವನಿತ್ತೆ ಗೋವಿಗೆ, ಹಕ್ಕಿಗೀತ್ತೆ ಕೀಟಕ್ಕೂ ಸುತ್ತಲಿತ್ತೆಯೇ. ಕ್ಷಮಿಸುತ್ತಾಯೇ ವಸುಮತಿ, ಮಣ್ಣೆಂದೇ ತಿಳಿದ ನನ್ನ, ಮಣ್ಣೆಂದೇ ತಿಳಿದ ನನ್ನ. ಕೊಟ್ಟ ನಿನಗೆ ಕೃಪಣರಾವು ಏನ ನೀಡಬಲ್ಲಿವೆ. ಕೊಟ್ಟ ನಿನಗೆ ಕೃಪಣರಾವು ಏನ ನೀಡಬಲ್ಲಿವೆ. ಒಕ್ಕಲಾದ ಹೊಲದಲಾಯ್ದ ತೆನೆಯ ತಿರಿದು ತಂದೆವೆ. ತನೆಯ ನೆರೆಯೇ ಶರಣು ಬಂದೆವೆ. ಕ್ಷಮಿಸುತ್ತಾಯೇ ವಸುಮತಿ, ಮಣ್ಣೆಂದೇ ತಿಳಿದ ನನ್ನ, ಮಣ್ಣೆಂದೇ ತಿಳಿದ ನನ್ನ. ಕೆರೆಯ ನೀರ ಕೆರೆಗೆ ಚೆಲ್ಲಿ ವರವ ನೆರೆಯ ಬಂದೆವೆ. ಕೆರೆಯ ನೀರ ಕೆರೆಗೆ ಚೆಲ್ಲಿ ವರವ ನೆರೆಯೇ ಬಂದೆವೆ. ಗಿಡದ ಹೂವ ಬುಡಕ್ಕೆ ಸೂಡಿ, ಗಿಡದ ಹೂವ ಬುಡಕ್ಕೆ ಸೂಡಿ ಧನ್ಯಗೊಳ್ಳಲು ಮಣಿದೆವೆ. ಕ್ಷಮಿಸುತ್ತಾಯೇ ವಸುಮತಿ, ಮಣ್ಣೆಂದೇ ತಿಳಿದ ನನ್ನ, ಮಣ್ಣೆಂದೇ ತಿಳಿದ ನನ್ನ. ಸಂಕ್ರಾಂತಿಯ ಕೇಂದ್ರದಲ್ಲಿ ಮೊದಲು ಸೂರ್ಯ ಇರುತ್ತಾನೆ. ಅಂದರೆ ಸೂರ್ಯನೇ ಭೂಮಿಯ ದಕ್ಷಿಣಕ್ಕೂ ಉತ್ತರಕ್ಕೂ ಉಯ್ಯಾಲೆಯಾಡುತ್ತಿರುತ್ತಾನೆ ಎಂಬುದು ಪ್ರಚಲಿತ ಭಾವನೆ. ಆದರೆ ಕೊಂಚ ವಿಜ್ಞಾನ ಪರಿಚಯವಾದ ಮೇಲೆ ಅದೆಲ್ಲ ಭೂಮಿಯ ತಿರುಗುವಿಕೆಯಿಂದಾದುದು ಎಂಬ ತಿಳುವಳಿಕೆ ಬರುತ್ತದೆ. ಭೂಮಿ ಸೂರ್ಯನ ಸುತ್ತ 365 ದಿನಗಳಲ್ಲಿ ಒಂದು ಪ್ರದಕ್ಷಿಣೆ ಬರುತ್ತದೆ.
ಮಿಗಿಲಾಗಿ ತನ್ನ ಸುತ್ತ ದಿನಕ್ಕೊಂದು ಸುತ್ತು ಸುತ್ತುತ್ತದೆ. ಇದರಿಂದಲೇ ನಮ್ಮ ಒಂದು ದಿನ ಈಗಿರುವಷ್ಟು ಅವಧಿಯಲ್ಲಿದೆ. ಒಂದು ವೇಳೆ ಭೂಮಿ ತನ್ನ ಸುತ್ತು ತಿರುಗದೆಯೇ ಇದ್ದಿದ್ದರೆ, ಭೂಮಿಯ ಸುತ್ತ ಸುತ್ತಿ ಬರಲು 28 ದಿನ ತೆಗೆದುಕೊಳ್ಳುವ ಚಂದ್ರ ಆ ಅವಧಿಯಲ್ಲಿ ತನ್ನ ಸುತ್ತ ಒಂದು ಸುತ್ತು ತಿರುಗುತ್ತಿರುತ್ತಾನೆ. ಅದರಿಂದಲೇ ಚಂದ್ರನಲ್ಲಿ ಹಗಲು ರಾತ್ರಿಗಳ ಅವಧಿ 14 ದಿನವಿರುತ್ತದೆ. ಅಲ್ಲಿ ಜೀವ ಹೇಗೆ ಇದ್ದೀತು? ಹಾಗೇನಾದರೂ ಸೂರ್ಯನ ಸುತ್ತ ಒಂದು ಸುತ್ತು ಬರುವ ಜೊತೆಯಲ್ಲೇ ಭೂಮಿ ತನ್ನ ಸುತ್ತವೂ ಒಂದು ಸುತ್ತು ಸುತ್ತುವುದಾಗಿದ್ದರೆ, ನಮ್ಮ ಹಗಲು ರಾತ್ರಿಗಳು 6 ತಿಂಗಳಷ್ಟು ನಿಡಿದಾಗಿದ್ದು ಯಾವ ಜೀವವೂ ಇಲ್ಲಿ ಇರಬರುತ್ತಿರಲಿಲ್ಲ. ದಿನಕ್ಕೊಂದು ಸುತ್ತು ತನ್ನ ಸುತ್ತಲೇ ಸುತ್ತುತ್ತಿರುವುದರ ಜೊತೆಗೆ ಭೂಮಿ ದಕ್ಷಿಣೋತ್ತರಗಳತ್ತ 6 ತಿಂಗಳಿಗೊಮ್ಮೆ ಅತ್ತಿಂದಿತ್ತ ಇತ್ತಿಂದತ್ತ ಬಳುಕುತ್ತಿರುತ್ತದೆ. ಇದರಿಂದಲೇ ನಮ್ಮಲ್ಲಿ ಋತುಗಳು, ಮಳೆಗಳು, ಬೆಳೆಗಳು. ಒಂದು ವೇಳೆ ಇದು ಕೊಂಚ ತಡವಾದರೂ ಮುಗಿಯಿತು ನಮ್ಮ ಗತಿ. ಸಂಕ್ರಾಂತಿಯಂದು ಸೂರ್ಯ ಉತ್ತರಾಯಣಕ್ಕೆ ತೊಡಗಿದಂತೆ ತೋರಿದರೂ ವಾಸ್ತವವಾಗಿ ಭೂಮಿ ದಕ್ಷಿಣದತ್ತ ಬಳುಕುತ್ತಿರುವುದೇ ಆಗಿದೆ. ಇಷ್ಟೆಲ್ಲ ಪಾಡೇಕೆ ಪಡಬೇಕು ಈ ಭೂಮಿ? ಜೀವ ಸಂತಾನದ ಲಾಭಕ್ಕೆ, ಪಡೆದ ಸಂತಾನದ ಸಂರಕ್ಷಣೆಗೆ. ಈ ಭಾಗ್ಯ ಭೂಮಿಯ ಉಳಿದ ಸೋದರಿಯರಿಗಾಗಲಿ ಉಳಿದ ದೂರದ ದಾಯಾದಿಗಳಿಗಾಗಲಿ ಅಲ್ಲ. ಆದರೆ ಈ ಭೂಮಿಯ ಸಂತಾನನಾದ ಮಾನವ ಈಗ ತಯಾರು ಮಾಡಿಟ್ಟುಕೊಂಡಿರುವ ಅಣುಸ್ಫೋಟಕಗಳೇನಾದರೂ ಸಿಡಿಯುವ ದುರಂತ ಬಂದರೆ ಈ ಎಲ್ಲ ಜೀವದ ನಾಶವಾಗಿ ಆಕೆ ಪಟ್ಟಪಾಡೆಲ್ಲ ವ್ಯರ್ಥವಾದೀತು. ಈ ಸಂಕೀರ್ಣ ಭಾವ ಈ ಮುಂದಿನ 2 ಹಾಡುಗಳಲ್ಲಿದೆ. ಬಾರದ ಪಾಡಪಟ್ಟೆ ಎಂಥದೆಲ್ಲ ವ್ರತವ ತೋತೆ ಜೀವ ಜನ್ಮ ದಾನಕ್ಕೆ ಮಾತೃತ್ವದ ಲಾಭಕ್ಕೆ ಮಾತೃತ್ವದ ಲಾಭಕ್ಕೆ ಇನ್ನವರಿಗೆ ಇರದ ಸೊಬಗು ನಿನ್ನರವ್ವ ಧಾರಿಣಿ ಜೀವಧಾರಿಣಿ. ಇನ್ನವರಿಗೆ ಇರದ ಸೊಬಗು ನಿನ್ನರವ್ವ ಧಾರಿಣಿ ಜೀವಧಾರಿಣಿ. ಪಡಬಾರದ ಪಾಡಪಟ್ಟೆ ಎಂಥದೆಲ್ಲ ವ್ರತವ ತೋತೆ. ಮಕ್ಕಳಾಟವನ್ನು ತಾಳಿ ಬಯಲ ನೀನು ತಿರಿದಿಹೆ, ಬ್ರಹ್ಮಾಂಡವನ್ನು ಸುತ್ತ ನಮ್ಮ ಮುಂದೆ ತೆರೆದಿಹೆ. ತಿಳಿಯ ಯವ್ವ ತುಡುಗಾಟವ ಮಕ್ಕಳ ಗೊಡ್ಡಾಟವ ಮಕ್ಕಳ ಗೊಡ್ಡಾಟವ ಮಕ್ಕಳ ಗೊಡ್ಡಾಟವ. ಬಡಬಾರದ ಪಾಡಪಟ್ಟೆ ಎಂಥದೆಲ್ಲ ವ್ರತವ ತೋತೆ. ಎತ್ತ ನಿನ್ನ ಬಸಿರಿನಲ್ಲಿ ಸುತ್ತನಿದ್ದ ಮಡಿಲನೆ ನೆಟ್ಟಿರುವನೆ ಅಣುಸ್ಫೋಟ ನಿನ್ನೌರಸ ಪುತ್ರನೇ. ಸಿಡಿಯಲೇನೆ ನಮ್ಮ ಗತಿ ಎಂತು ತಡೆವೆ ಜೀವಹತಿ. ಇಸ್ಸೆಯೇನೆ ಸೂರ್ಯ ಸತಿನಿ ನಿಸ್ಸೆಯೇನೆ ದಿವ್ಯಮತಿ. ಬಾರದ ಪಾಡಪಟ್ಟೆ ಎಂಥದೆಲ್ಲ ವ್ರತವ ತೋತೆ. ಉರಿವ ಮಾರಿ ತಣ್ಣನಾದೆ ಉರಿಯನೆಲ್ಲ ನುಂಗಿಕೊಂಡೆ. ನಿನ್ನ ನೀನು ಕ್ಷಮಿಸಿಕೊಂಡೆ ಶ್ರಮಿಸಿಕೊಂಡೆ ನಮ್ಮ ಹಳೆಯಲೇ. ಭಸ್ಮಾಸುರರನು ಹೆತ್ತೆಯೇನೆ ನಿ ಬೆಂಕಿ ಹಡೆವ ಸಮಿದೆಯೇ ನಿ ಬೆಂಕಿ ಹಡೆವ ಸಮಿದೆಯೇ ನಿ ಬೆಂಕಿ ಹಡೆವ ಸಮಿದೆಯೇ. ಪಡಬಾರದ ಪಾಡಪಟ್ಟೆ ಎಂಥದೆಲ್ಲ
ಬಂದ ಸುಪ್ರಸನ್ನೆಯಾಗೆ ತಾಯಿ, ಮುನಿದು ಹೋದ ತಂದೆ ಬಂದ ಸುಪ್ರಸನ್ನೆಯಾಗೆ ತಾಯಿ. ಹೇ ಪ್ರಸೂವರಿ, ಹೇ ಪ್ರಸೂವರಿ. ಯಾಕವ್ವ ಕುಣಿದಿರುವಿ, ಏನಂತ ಕುಣಿದಿರುವಿ. ಯಾಕವ್ವ, ಯಾಕವ್ವ ಕುಣಿದಿರುವಿ, ಏನಂತ ಕುಣಿದಿರುವಿ. ಬೆರಗೇನೆ ಕೊರಗೇನೆ ಯಾವುದೇ ಹರಕೆ, ಯಾವ ಹರಕೆಯ ಹೊತ್ತಿರುವಿ, ಯಾವ ಹರಕೆಯ ಹೊತ್ತಿರುವಿ. ಬೆರಗೇನೆ ಕೊರಗೇನೆ ಯಾವುದೇ ಹರಕೆ, ಯಾವ ಹರಕೆಯ ಹೊತ್ತಿರುವಿ, ಯಾವ ಹರಕೆಯ ಹೊತ್ತಿರುವಿ. ಯಾಕವ್ವ ಕುಣಿದಿರುವಿ, ಏನಂತ ಕುಣಿದಿರುವಿ. ಯಾಕವ್ವ, ಯಾಕವ್ವ ಕುಣಿದಿರುವಿ, ಏನಂತ ಕುಣಿದಿರುವಿ. ಮಾರಿಯ ಹೊತ್ತವ ಕುಣಿಯುವ ಹಾಂಗ ಭಾರಿ ಮೈ ಹೊತ್ತು ಕುಣಿದಿರುವಿ. ಮಾರಿಯ ಹೊತ್ತವ ಕುಣಿಯುವ ಹಾಂಗ ಭಾರಿ ಮೈ ಹೊತ್ತು ಕುಣಿದಿರುವಿ. ಮಕ್ಕಳ ಮರಿಗಳ ಸುತ್ತು ಹೊತ್ತು ಕುಣಿದಿರುವಿ. ನಿನ್ನ ಗಂಡನ ಸುತ್ತ ಭ್ರಮಿಸಿರುವಿ, ತಿರುಗೂತ ಬಳುಕೂತ ರಮಿಸಿರುವಿ. ನಿನ್ನ ಗಂಡನ ಸುತ್ತ ಭ್ರಮಿಸಿರುವಿ, ತಿರುಗೂತ ಬಳುಕೂತ ರಮಿಸಿರುವಿ. ಅಂಗಾಂಗವೆಲ್ಲ ಭಯವಾಗಿ ನೀಗೆ ತೋರಿರುವಿ. ಮಕ್ಕಳ ಸಾಕಲು ಏನೆಲ್ಲ ಪಾಡನಿ ಪಟ್ಟಿರುವಿ, ಏನೆಲ್ಲ ಪಾಡನಿ ಪಟ್ಟಿರುವಿ. ಯಾಕವ್ವ ಕುಣಿದಿರುವಿ, ಏನಂತ ಕುಣಿದಿರುವಿ. ಯಾಕವ್ವ, ಯಾಕವ್ವ ಕುಣಿದಿರುವಿ, ಏನಂತ ಕುಣಿದಿರುವಿ. ಏನಂತ ಕುಣಿದಿರುವಿ, ಏನಂತ ಕುಣಿದಿರುವಿ. ವರ್ಷಕ್ಕೆ 12 ಸಂಕ್ರಮಣಗಳು, ಅಂದರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸೂರ್ಯ ದಾಟುವ, ವಾಸ್ತವಿಕವಾಗಿ ಭೂಮಿ ಬಾಗುವ ಸಂಧಿಗಳು. ಈ ಸಂಕ್ರಮಣದ ದಿನ ವೈದಿಕರು ಪಿತೃತರ್ಪಣ ನೀಡುತ್ತಾರೆ. ಅದರಲ್ಲೂ ಮುಖ್ಯ ಸಂಕ್ರಮಣವಾದ ಮಕರ ಸಂಕ್ರಾಂತಿಯಲ್ಲಿ ವಿಶೇಷ ತರ್ಪಣ ನೀಡುತ್ತಾರೆ. ಅಂದು ನೀಡುವ ಎಳ್ಳನ್ನು ಹಿರಿಯರಿಗೆ ನೀಡಬೇಕೆಂಬುದು ಪದ್ಧತಿ. ಬರೀ ಎಳ್ಳು ನೀಡಿದರೆ ಯಾರೂ ತಿನ್ನದಿರಬಹುದು. ಅದರೊಡನೆ ಪರಿಕರ ಕುಡಿಸಿ ರುಚಿಕರವಾಗಿಸಿ ನೀಡಿದರೆ ತರ್ಪಣ ಸಾರ್ಥಕವಾಯಿತೆನ್ನುವ ಭಾವ ಇರುವಂತಿದೆ ಈ ಎಳ್ಳು, ಕೊಬ್ಬರಿ, ಬೆಲ್ಲ, ಕಡಲೆಗಳನ್ನು ಬೀರುವುದರಲ್ಲಿ. ಅಷ್ಟೇ ಅಲ್ಲ, ಚಳಿಗಾಲದಲ್ಲಿ ನಮ್ಮ ಚರ್ಮಕ್ಕೆ ಕೊಂಚ ಹೆಚ್ಚು ಎಣ್ಣೆಯ ಅಂಶದ ಅಗತ್ಯವಿದೆ ಎನ್ನುತ್ತಾರೆ. ಈ ಎಳ್ಳು, ನೆಲಗಡಲೆ, ಕೊಬ್ಬರಿಗಳು ಈ ಕೊರತೆ ತುಂಬಿಯಾವು. ಬೆಲ್ಲ, ಕಡಲೆ, ಕಬ್ಬುಗಳು ರುಚಿ ನೀಡುವುದರ ಜೊತೆಗೆ ತೈಲಾಂಶವನ್ನು ಹದಕ್ಕೆ ತಂದಾವು. ಒಟ್ಟಿನಲ್ಲಿ ಸಂಕ್ರಾಂತಿಯಲ್ಲಿ ಸಂಕೀರ್ಣ ಭಾವವಿದೆ ಎನ್ನುವುದಕ್ಕೆ ಸಂಕೇತವಿದೆ. ಹಾಗೂ ಸುಗ್ಗಿಯ ಆಚರಣೆಯಾಗಿ ರೈತ ಗೋವುಗಳಿಗೆ ಎಡೆ ನೀಡುತ್ತಾನೆ, ಬೆಂಕಿ ಹಾಯಿಸುತ್ತಾನೆ. ಪೊಂಗಲಿನ ಕೂಡೆ ಇತರ ಅಡುಗೆಗಳನ್ನು ಅವುಗಳಿಗೆ ಅರ್ಪಿಸುತ್ತಾನೆ. ಗದ್ದೆ ಹೊಲಗಳಲ್ಲಿ ಉದುರಿರುವ ತೆನೆಗಳನ್ನು ಆಯ್ದು ತಂದು ಹವಿಸ್ಸಾಗಿ ಅರ್ಪಿಸಿ ಪ್ರಸಾದ ಸ್ವೀಕರಿಸಿಕೊಳ್ಳುತ್ತಾರೆ ವೈದಿಕರು. ಈ ಮುಂದಿನ 2 ಹಾಡುಗಳು ಆ ಭಾವ ತರುತ್ತವೆ. ಬೆಳೆ ತಂದ
ಗರತಿಗೆ ಶರಣು, ಸುಗ್ಗಿಯ ಬೆಳೆ ತಂದ ಗೋವಿಗೆ ಶರಣು, ಹಿಕ್ಕಿನ ಸಸಿನೇತ್ರ ಗರತಿಗೆ ಶರಣು, ಅದ ಉತ್ತು ಕಳೆಕಿತ್ತ ಅಣ್ಣಾಯ ಶರಣು, ಹೊತ್ತಿಗೆ ಬಂದ ಮಳೆರಾಯ ಶರಣು, ಅದ ಉತ್ತು ಕಳೆಕಿತ್ತ ಅಣ್ಣಾಯ ಶರಣು, ಹೊತ್ತಿಗೆ ಬಂದ ಮಳೆರಾಯ ಶರಣು, ಹೂವ ಮುತ್ತಿಟ್ಟ ತುಂಬಿಗೆ ಶರಣು, ನಮ್ಮವ್ವ ಭೂತಾಯಿ ತಂದೆ ಸೂರಪ್ಪ, ನಮ್ಮವ್ವ ಭೂತಾಯಿ ತಂದೆ ಸೂರಪ್ಪ ಶರಣೆಂದು ನಿಮ್ಮ ಪಾದಕ್ಕೆ ಶರಣೆಂದು ಶರಣೆಂದು ನಿಮ್ಮ ಪಾದಕ್ಕೆ ಶರಣೆಂದು ಶರಣೆಂದು ನಿಮ್ಮ ಪಾದಕ್ಕೆ ಶರಣೆಂದು. ತಂದಾರಿದ್ರ ಜಗಕ್ಕೆ ಬಂದಿರಿದು ಬೀರುವ ಸೂರ್ಯನಿತ್ತ ಭಾಗ್ಯವನ್ನು ಬಂದಿರೆಲ್ಲ ಸಾರುವ, ಸುಖಿ ತಂದಾರಿದ್ರ ಜಗಕ್ಕೆ ಬಂದಿರಿದು ಬೀರುವ ಸೂರ್ಯನಿತ್ತ ಭಾಗ್ಯವನ್ನು ಬಂದಿರೆಲ್ಲ ಸಾರುವ, ಎಲ್ಲ ಕೊಟ್ಟು ಋಣವ ಕಳೆದು ರಿಕ್ತಳಂತೆ ಕೋರುವ, ಎಲ್ಲ ಕೊಟ್ಟು ಋಣವ ಕಳೆದು ರಿಕ್ತಳಂತೆ ಕೋರುವ, ಭೂಮಿ ತಾಯ ಕೃಪೆಯ ನಿಂದು ನಮಿಸಿ ನಮಿಸಿ ನೆನೆಯುವ, ಸೃಷ್ಟಿ ತಂದಾರಿದ್ದ ಜಗಕ್ಕೆ ಬಂದಿರಿದ ಬೀರುವ. ಜನಕ್ಕೆ ನೆಲಕ್ಕೆ ದಿವಕ್ಕೆ ಧನ್ಯತೆಯನ್ನು ತೋರುವ, ನನಗೆ ಜನಕ್ಕೆ ನೆಲಕ್ಕೆ ದಿವಕ್ಕೆ ಧನ್ಯತೆಯನ್ನು ತೋರುವ, ಬಿಸಿ ಪೊಂಗಲ ರವಿ ಕಲ್ಪಿಸಿ ಕರುಣ ಭಾವ ತಾಳುವ, ಪಿತೃತರ್ಪಣ ಋಣಾದರ್ಪಣ ಎಲ್ಲ ಸಂಧಿ ತೆನ್ನುವ, ಎಲ್ಲ ಬೆಲ್ಲ ಕೊಬ್ಬರಿ ಕಡಲೆ ರುಚಿ ಮಿಶ್ರವ ಬೀರುವ, ಸುಖಿ ತಂದಾರಿದ್ದ ಜಗಕ್ಕೆ ಬಂದಿರಿದ ಬೀರುವ. ಇಂಥ ಸಂಕ್ರಾಂತಿಯಲ್ಲಿ ನಮ್ಮ ಗಮನ ನಮ್ಮ ಕೇಂದ್ರದಿಂದ ಸೂರ್ಯ ಕೇಂದ್ರದತ್ತ, ಭೂಮಿ ಕೇಂದ್ರದತ್ತ ಹೊರಡುತ್ತದೆ. ಭೂಮಿ ಸೂರ್ಯರ ಈ ಸಂಸಾರ ನಮಗಾಗಿ ನಡೆದಿದೆ. ನಾವು ಅವರ ಸಂತಾನ ಎಂಬ ಭಾವ ಬಂದಾಗ ನಾವು ಅನಾಥರೆಂಬ ಕೊರಗು ಅಗತ್ಯವೆನಿಸದು. ಈ ಬೆರಗನ್ನು ತರುವ ಸಂಕ್ರಾಂತಿ ಗಂಭೀರವಾಗಿ ವಂದನಾರ್ಹವಾಗುತ್ತದೆ. ನಾವನಾಥ ಏನೋವ ಭಾವ ಜೀವಕ್ಕೆ ತಕೆ ಹೇವವೇ ತಕೆ ರವಿಧಾರಿಣಿ ಸಂತಾನರೋ
ದೇವವೇತಕ್ಕೆ ಹೆತ್ತವಳೆ ಹುತ್ತಿರೆ ಎತ್ತುಕೊಂಡೆ ಸೂತಿರೆ ಮೆಟ್ಟೆಹಾಸ ನಿಧಿಯನೆಲ್ಲ ಕಾಲಡಿಯೋಳೆ ಇಟ್ಟಿರೆ ತಂದೆ ಸೂರ್ಯ ಹೊಡಿಜಾರದೆ ತನ್ನ ಸತ್ವ ನೀರಿರೆ ಬಾನಪಿರೆ ತಾಯಿ ತಂದೆಯ ಬಂಧುಗಳದೋ ಶುಭ ದೃಷ್ಟಿ ಹರಿಸಿರೆ ನಾವನಾಥ ಎನ್ನುವ ಭಾವ ಜೀವಕ್ಕೆ ತಕೆ ದೇವವೇತಕ್ಕೆ ಭೂಮಿ ಸೂರ್ಯ ನಮ್ಮವರು ಹೆತ್ತು ಹೊತ್ತು ಹೊರೆಯುತ್ತಿಗರು ಭೂಮಿ ಸೂರ್ಯ ನಮ್ಮವರು ಹೆತ್ತು ಹೊತ್ತು ಹೊರೆಯುತ್ತಿಗರು ಒಂದೇ ಸತ್ವದೊಂದೇ ಮೋದಿ ಎನ್ನುವ ಭಾವ ಸರ್ವ ಪರ್ವ ಒಂದೇ ಸತ್ವದೊಂದೇ ಮೋದಿ ಎನ್ನುವ ಭಾವ ಸರ್ವ ಪರ್ವ ನಿನಗೆ ವಂದನೆ ಸಂಕ್ರಾಂತಿಯೇ ನಿನಗೆ ವಂದನೆ ನಿನಗೆ ವಂದನೆ ಸಂಕ್ರಾಂತಿಯೇ ನಿನಗೆ ವಂದನೆ ನಿನಗೆ ವಂದನೆ ನಿನಗೆ ವಂದನೆ. ಸಂಕ್ರಾಂತಿಯ ಬೆರಗು. ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ವಿಶೇಷ ಸಂಗೀತ ರೂಪಕ ಕೇಳಿದಿರಿ. ರಚನೆ ಸುಜನಾ. ನಿರೂಪಣೆ ಕೆಎಸ್ ರೇವಣ್ಣ ಹಾಗೂ ಇಂದ್ರಾಣಿ. ಹಾಡುಗಳನ್ನು ಹಾಡಿದವರು ಎನ್ ಜ್ಯೋತಿ, ಆರ್ ಶಾಂತ ಹಾಗೂ ಆರ್ ಶೈಲಾ. ವಾದ್ಯ ಸಹಕಾರ ವಯಲಿನ್ ಎಚ್.ಕೆ. ನರಸಿಂಹಮೂರ್ತಿ ಹಾಗೂ ಮೈಸೂರು ಎಂ. ನಾಗರಾಜ್. ಕೊಳಲು ಕೆ.ಪಿ. ಉಪಾಧ್ಯಾಯ. ವೀಣೆ ಎ.ಎಸ್. ಪದ್ಮ. ತಬಲಾ ಪಿ.ಜಿ. ಲಕ್ಷ್ಮೀನಾರಾಯಣ. ಶ್ರುತಿ ಕೆ.ಜಿ. ಕನಕಲಕ್ಷ್ಮಿ. ಸಂಗೀತ ನಿರ್ದೇಶನ ಎಚ್.ಆರ್. ಲೀಲಾವತಿ.